माझी वाणी रंग उचितासी माऊलिया आत्मरूपेस केलिया स्मरण तुमच्या अनुग्रहाद्वारे नमो सद्गुरु ज्ञानदीपा नमो सद्गुरु सच्चिदानंद रूपा नमो सद्गुरु भक्त कल्याण मूर्ति नमो सद्गुरु भास्करा ಪ್ರಪಂಚದ ಉತ್ಪತ್ತಿ ಸ್ಥಿತಿಗಳಲ್ಲಿ ಕಾರಣೀಭೂತನಾದ ಜಗನ್ನಾಮಕನಾದ ಅನಂತ ಭಕ್ತಿಯ ನಾಮಗಳನ್ನು ಸಲ್ಲಿಸಿ ಶ್ರೀಪಾದಗಳಲ್ಲಿ ಕೂಡ ವಂದಿಸಿ महाविष्णूला संश्लिष्ट कैवल्य चक्रवर्ती विश्वमावळी ज्ञानियांचे राजा योगी यांचे मावळे कैवल्य चक्रवर्ती ज्ञानेश्वर महाराज ಶ್ರೀಪಾದಗಳಲ್ಲಿ ವಂದಿಸಿ ಭಕ್ತಿ ಜ್ಞಾನ ವೈರಾಗ್ಯವನ್ನು ಉಪದೇಶಿಸಿ ಈ ಸದೈವನ್ನೇ ತೆಗೆದುಕೊಂಡು ನಿಜಧಾಮ ಕೇಂದ್ರ ವೈಕುಂಠಕ್ಕೆ ಗಮನ ಮಾಡಿರುವ ಮಹಾನ್ ಸಂತ ಜಗದ್ಗುರು ತುಕೋಪರಾಯ ಶ್ರೀಪಾದಗಳ ಭಕ್ತಿಯ ನಾಮಗಳನ್ನು ಸಲ್ಲಿಸಿ ಎಲ್ಲ ಜೀವನವನ್ನೇ ಪಾವನಗೊಳಿಸಿದ ಸುಪ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳಾದ ವೈಕುಂಠವಾಸಿ ಹರಿಭಕ್ತ ಪಾರಾಯಣ ಗುರುವಿಗೆ ಬಾಬಾ ಸಾಹೇಬ್ ಮಹಾರಾಜರ ಗುರು ಪರಂಪರೆಗೆ ಮತ್ತೊಂದು ಮನಸ್ಸನ್ನು ದಾನ ಮಾಡಿದೆ. ಅದರಂತೆ ಭಾಸ್ಕರ್ ಮಹಾರಾಜರು, ಸೂರ್ಕರ್ ಮಹಾರಾಜರು, ವಸೀಕರ್ ಮಹಾರಾಜರು ಸಮಸ್ತ ಪಂಡರಿ ಸಂಪ್ರದಾಯದ ಸಮಸ್ತ ಗುರು ಪರಂಪರೆಯ ಮತ್ತೊಂದು ಮನಸ್ಸನ್ನು ದಾನ ಮಾಡಿದೆ. ಮಸ್ತಕ ಮಾಜೆ ಪಾಯಾವಳಿ ಆಗಿರ್ತಕ್ಕಂಥ ಎಲ್ಲ ಸಾಧು ಸಂತರಿಗೂ ಬಸವಾದಿ ಪ್ರಮುಖರಿಗೂ ದಾಸರಿಗೂ ದಾರ್ಶನಿಕರು ಎನ್ನ ಭಕ್ತಿಯನ್ನು ಯಾವ ಈ ಪುಣ್ಯಭೂಮಿ ಪುಣ್ಯಕ್ಷೇತ್ರವಾಗಿರ್ತಕ್ಕಂಥ ದೇವಸ್ಥಾನ ಗ್ರಾಮವನ್ನು ಸುಕ್ಷೇತ್ರವನ್ನಾಕ್ಷಿದ ಜಗನ್ನಾಥ ರೇಣುಕಾ ದೇವಿಗೂ ವೆಂಕಟೇಶ್ವರ ಶ್ರೀಪಾದಗಳಿಗೆ ಭಕ್ತಿಯ ನಮನಗಳನ್ನು ಸಲ್ಲಿಸಿ ದೇವಸ್ಥಾನ ಗ್ರಾಮದ ಸರ್ವ ದೇವಾಲಯ ದೇವತೆಗಳಿಗೆ ಭಕ್ತಿಯ ನಮನಗಳನ್ನು ಸಲ್ಲಿಸಿ ಅಖಂಡ 7 ದಿನ ಪರ್ಯಂತ ಜ್ಞಾನೇಶ್ವರಿಯ ವ್ಯಾಸಪೀಠವನ್ನು ಅಲಂಕರಿಸಿ ಮಾನ್ಯಗಳಿಗೂ ಜ್ಞಾನೇಶ್ವರಿಯನ್ನು ಉಣಬಡಿಸಿರುವ ಹರಿಭಕ್ತ ಪಾರಾಯಣ ಗೋಪಾಲನ ಜಾಗರೂಕ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ನಮ್ಮಣ್ಣ ನಮ್ಮವ್ವ ಯಾರಂತ ಸದಾಶಿವ ಜನಮಾಡವರು ನಮ್ಮವ್ವ ಅಂತ ಕರಿತಾರೆ. ಯಾಕಂತ ಕೇಳಿ ಅವ್ವ ಎಲ್ಲ ನೋಡಂಗಿಲ್ಲ, ಅಧಿಕಾರಿ ಇದ್ದಿದ್ದು ನೋಡಂಗಿಲ್ಲ, ಕ್ಯಾಂಪ್ ಇದ್ದಿದ್ದು ನೋಡಂಗಿಲ್ಲ, ಬೆಳಕಿದ್ದು ನೋಡಂಗಿಲ್ಲ, ಏನ್ ಇದ್ದಿದ್ದು ಮುಚ್ಚಿ ಹಾಕಿ ನನ್ನಂತ ಯಾರು ಅಪ್ಪ ಆಕಿಗೆ ಅವ್ವ ಅಂತ ಕರೀತಾರೆ. ಹಂಗ ನಾವಿಷ್ಟು ಊರೊಳಗೆ ಏನೋ ತಿರುಗಾಡಿಕೆ ಇರ್ತಾನೆ ಮಾಡ್ತೀವಪ್ಪ ಅಂದ್ರೆ ದೊಡ್ಡ ಪಾಲ ಅವ್ರದೇ ಅಂತ ಮನಸ್ಸು ಸರಿದಿ ನೋಡೋದು ನಮ್ಮದು ಒಂದು ತಮ್ಮ ಭಾಗ್ಯ. ಅದು ಅಲ್ಲ, ನಮ್ಮ ಹಿರಿಯರಾಗಿರ್ತಕ್ಕಂಥ ಮೂಡಲಿಗೆ ಸಂತ ಮಹಾತ್ಮರಿಗೂ ಕುಡಿತಕ್ಕಂಥ ಎಲ್ಲ ಸಾಧು ಸಂತರಿಗೂ ಕಾರ್ಯದರಿಗೂ ಮಕ್ಕಳಿಗೂ ಈ ಕುಡಿತಕ್ಕಂಥ ಗುರು ಹಿರಿಯರಿಗೆ ಭಕ್ತಿಯ ನಮನಗಳನ್ನು ಸಲ್ಲಿಸಿ ಈ ಕೀರ್ತನ ಸೇವೆಯಲ್ಲಿ ಪಾಲ್ಗೊಂಡಿದ್ದೇವೆ. ನಾನು ಸುಮಾರು 10 ವರ್ಷಗಳಿಂದ ಈ ಊರೊಳಗೆ ಕೀರ್ತನ ಮಾಡ್ತಾ ಬಂದೆ. ಅದೇನೋ ಪ್ರೇಮ ಸೂತ್ರ ದೂರಿ ನಿಂತೆ ತೆಗಡೆ ನಿಮ್ಮ ಒಂದು ಪ್ರೇಮ ಅದು ಹಂಗ ಹೆಚ್ಚಾಗುತ್ತೆ, ಕಡಿಮೆ ಆಗಬಾರ್ದು, ಹೆಚ್ಚಾಗಬೇಕು, ಕಡಿಮೆ ಆಗಬಾರ್ದು, ಪರಮಾತ್ಮದ ಬಡತಿ ಆಗ್ಬೇಕು ಅಂತ 10 ವರ್ಷದಿಂದ ನಾನು ಮಾಡಿದ ಕೀರ್ತನೆ ಒಂದ ಬಹುತೇಕ ಕೂತಿ ಹೆಣ್ಮಕ್ಳಿಗೆ ಯಾವಾಗ ಪಾಠ ಆಗಿರುತ್ತೆ. ಯಾಕೆ ನನ್ನ ಕೇಳಿ ಒಂದ ಆರಾಮ ಮಾಡ್ತಿರ್ತಲ್ಲ, ಇದರಿಂದ ನಮಗೆ ಕಲ್ಯಾಣ ಆಗೈತಂದ್ರೆ ದಿನ ಅದನ್ನ ಯಾಕೆ ನಾವು ಪಾಠ ಮಾಡಬಾರ್ದು? ಹೌದೇ, ಅದರೊಳಗೆ ನನಗೆ ಕಲ್ಯಾಣ ಐತಪ್ಪ ಅಂದ್ರೆ ಅದನ್ನ ಎಷ್ಟು ಕೇಳಿದ್ರು ಮುಗಿಲ. ಅದು ಬಳಸೋದಲ್ಲ, ಹಳೆದಾಗೋದಲ್ಲ. ನೋಡ್ರಿ, ಜ್ಞಾನೇಶ್ವರ ಮಹಾರಾಜರು ಬರೆದಿರ್ತಕ್ಕಂಥ